ಸ್ಪರ್ಧಾ ಜ್ಞಾನ ಯೂಟ್ಯೂಬ್ ಚಾನಲುಗೆ ಸ್ವಾಗತ. ಅಂತಾರಾಷ್ಟ್ರೀಯ ಹುಲಿ ದಿನ ಜುಲೈ 29. ಭಾರತದ ರಾಷ್ಟ್ರೀಯ ಪ್ರಾಣಿ ಬಂಗಾಳದ ಹುಲಿಯಾಗಿದೆ. 1973ರ ಮೊದಲು ಭಾರತದ ರಾಷ್ಟ್ರೀಯ ಪ್ರಾಣಿಯು ಸಿಂಹವಾಗಿತ್ತು. ಭಾರತ ಸರ್ಕಾರವು ಹುಲಿಗಳ ಸಂತತಿಯು ಕ್ಷೀಣಿಸುತ್ತಿರುವುದರಿಂದ ಅವುಗಳ ಸಂತತಿಯನ್ನು ನಿಯಂತ್ರಿಸಲು ಮತ್ತು ಸಂರಕ್ಷಿಸುವ ಉದ್ದೇಶದಿಂದ 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಯೋಜನೆಯನ್ನು ಕೈಗೊಳ್ಳಲಾಗಿದೆ. ವಿಶ್ವದ ಮೊದಲ ಜಾಗತಿಕ ಹುಲಿ ಸಮಾವೇಶವು 2010ರಲ್ಲಿ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ನಡೆಯಿತು. ಇಲ್ಲಿ ಜುಲೈ 29ನ್ನು ಅಂತಾರಾಷ್ಟ್ರೀಯ ಹುಲಿ ದಿನವಾಗಿ ಆಚರಿಸಲು ನಿರ್ಣಯ ತೆಗೆದುಕೊಳ್ಳಲಾಯಿತು. ಹುಲಿ ಗಣತಿಯನ್ನು ಪ್ರತಿ 4 ವರ್ಷಗಳಿಗೊಮ್ಮೆ ಮಾಡಲಾಗುವುದು. ಈ ವರದಿಯನ್ನು ಸಿದ್ಧಪಡಿಸಿದವರು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ. ಹುಲಿ ಗಣತಿ ಪ್ರಾರಂಭವಾದುದು 2006ರಲ್ಲಿ. ದಿ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಕೈಲಾಶ್ ಸಂಕಾಲರವರನ್ನು ಕರೆಯುತ್ತಾರೆ. 2022ರ ಗಣತಿಯ ಪ್ರಕಾರ ಭಾರತದಲ್ಲಿರುವ ಹುಲಿಗಳ ಸಂಖ್ಯೆ 3167. ಭಾರತದಲ್ಲಿರುವ ಒಟ್ಟು ಹುಲಿ ಸಂರಕ್ಷಿತ ಪ್ರದೇಶಗಳ ಸಂಖ್ಯೆ 53. 2022ರ ಹುಲಿ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿರುವ ಹುಲಿಗಳ ಸಂಖ್ಯೆ 435.